ನೀವು ಫಾರಿನಲ್ಲಿದ್ದರೂ ನಮ್ಮ ಕಲ್ಚರ್ ಮಾತ್ರ ಬಿಟ್ಟಿಲ್ಲ ನೋಡಿ. ನಾವಂತೂ ಏನು ಬಿಟ್ಟಿಲ್ಲಪ್ಪ, ನೀವು ಬಿಟ್ಟೇ ಬಿಟ್ರಿ. ತುಂಬ ಭಾರ. ಆಫ್ಟರ್ ಆಲ್ ವೆಜಿಟೇಬಲ್ ಬ್ಯಾಗ್ಸು 2 ಬ್ಯಾಗ್ಸ್ ಇಟ್ಕೊಳ್ಳೋಕೆ ಕಷ್ಟಪಡ್ತಾ ಇದ್ದೀರಲ್ಲ ಸುಕು. ಕಮಾನ್ ಸುಕನ್ಯಾ ಅವರೇ, ನಿಮ್ಮ ರೊಟ್ಟಿ ಗಟ್ಟಿ ಆಗ್ಬೇಕು ಅಂತಂದ್ರೆ ಈ 2 ಬ್ಯಾಗ್ನ ಗಟ್ಟಿಯಾಗಿ ಎತ್ತಲೇಬೇಕು. ರೊಟ್ಟಿನಾ? ರಟ್ಟೆ ರಟ್ಟೆ ಅಂದ್ರೆ ಶೋಲ್ಡರ್ ಶೋಲ್ಡರ್. ಓ ಶೋಲ್ಡರ್. ಹಾ ಹಾ. ನಿಮ್ ಶೋಲ್ಡರ್ ಸ್ಟ್ರಾಂಗ್ ಆಗ್ಬೇಕು, ಎತ್ಕೊಳ್ಳಿ. ತಗೊಳ್ಳಿ ತಗೊಳ್ಳಿ. ಭಾರ. ನಾನು ಹೆಲ್ಪ್ ಮಾಡೋಣ ಅನ್ಕೊಂಡೆ, ಆದ್ರೆ ನನ್ನ ಚೈನು ಇಟ್ಕೊಳ್ಳಿ ಸರ್, ಬಿಡಬೇಡಿ ಅವನ್ನ. ಯಾರು ಅಂತ ತಿಳ್ಕೊಂಡೆ ನಾನು. ಪೊಲೀಸ್ ಕೊಡ ಮಗ, ಪೊಲೀಸು. ನಿಮ್ಮ ಯಜಮಾನ್ರು ಪೊಲೀಸಾ? ನೋ 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 ನೋ, ಈಸ್ ನಾಟ್ ಪೊಲೀಸ್. ಯಾರಾದ್ರೂ ಚೀಟ್ ಮಾಡಿದ್ರೆ ಅವ್ರನ್ನ ಹಿಡಿದು ಪನಿಷ್ಮೆಂಟ್ ಕೊಡೋ ಆಪದ್ ಬಾಂಧವ ನಮ್ ಸೂರಿ. ನೋ ಏಯ್, ಲಾಟಿ ತುರ್ಕಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಸ್ಟೇಷನ್ ಅಲ್ಲಿ ಮಗನೇ. ಏನ್ ಅನ್ಕೊಂಡಿದ್ಯಾ? ಓ ಸೂರಿ, ಪೊಲೀಸ್ಗೆ ನೀವ್ ಹಿಡ್ಕೊಡ್ಬೇಕು. ಪೊಲೀಸ್ ತರ ನೀವೇ ಆಡ್ಬಾರ್ದಲ್ವಾ? ಕೊಡ ಚೈನು. ಒಂದ್ ನಿಮಿಷ, ಪೊಲೀಸಿಗೆ ಫೋನ್ ಮಾಡಿ. ಫೋನ್ ಮಾಡ್ತಾ ಇದ್ದೀನಿ. ನೋ ಪ್ರಾಬ್ಲಮ್ ಯಾ. ಚಿನ್ನದ ರೇಟು ರಾಕೆಟ್ ತರ ಹೋಗ್ತಾ ಇದೆ. ನೀವು ನೋಡಿದ್ರೆ ಎಲ್ಲ ಕಿತ್ಕೊಂಡು ಹೋಗ್ಲಿ ಅಂತಾನೆ ಹಾಕೊಂಡು ಹೋಗ್ತಾ ಇರ್ತೀರಲ್ಲ. ಗಲ್ಲಿಯಲ್ಲೂ ಕಳ್ಳರು ನಿಮ್ಗೋಸ್ಕರನೇ ಕಾಯ್ತಾ ಇರ್ತಾರೆ. ಹುಷಾರು, ಹೋಗಿದ್ ಬನ್ನಿ. ತುಂಬಾ ಉಪಕಾರ ಆಯ್ತು ಸರ್, ಥ್ಯಾಂಕ್ ಯು. ಬೀಗ್ರೆ ಸೂಪರ್ ಕಾಪ್ ತರ ಕಳ್ಳನ ಹಿಡಿದು ಅವ್ರ ಒಡವೆನ ವಾಪಸ್ ಕೊಡ್ಸಿದ್ರಲ್ಲ. ಯು ಆರ್ ಗ್ರೇಟ್. ಐ ಆಮ್ ಆಲ್ವೇಸ್ ಗ್ರೇಟ್, ಯು ನೋ. ಮೈ ಸೂರಿ ಸೂಪರ್ ಮ್ಯಾನ್. ಥ್ಯಾಂಕ್ ಯು ನಾರಿ. ಲೆಟ್ಸ್ ಗೋ. ಗೋ. ತುಂಬಾ ಭಾರ ಇದೆ, ಇರಿ ಬರ್ತೀನಿ. ಓ, ಬನ್ನಿ. ದಿಶೋರ್ ಬ್ಯಾಗ್ ಇಲ್ಲೇ ಇದೆಯಲ್ಲ, ಅದ್ರಲ್ಲಿ ಹುಡುಕಿದ್ರೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದಾ? ಏನಿದೆಯಲ್ಲ, ಅಯ್ಯೋ ದೇವ್ರೆ, ಈ ಬಿಸಿಲಲ್ಲಿ ಬಂದರೆ ಸುಸ್ತಾಗಿ ಹೋಗುತ್ತಪ್ಪ. ಅಲ್ಲ, ದಿಶಾ ಹೇಳಿದ್ಲು ಅಂತ ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ಈಗಲಾದರೂ ಅಣ್ಣನಿಗೊಂದ್ಸಲ ಫೋನ್ ಮಾಡೋಣ. ಜಿಂಗಲ್ ಆಲ್ ದ ವೇ, ಜಿಂಗಲ್ ಬ್ಯಾಲ್, ಜಿಂಗಲ್ ಬ್ಯಾಲ್, ಜಿಂಗಲ್ ಆಲ್ ದ ವೇ. ಥ್ಯಾಂಕ್ ಯು. ಜಿಂಗಲ್ ಬ್ಯಾಲ್, ಜಿಂಗಲ್ ಬ್ಯಾಲ್, ಜಿಂಗ ಆಲ್ ದ ವೇ. ಓ ಫೋನ್ 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 ಫೋನ್. ಅಂಬುಜಾ. ಏನು ಅಂಬುಜಾನಾ? ಅಲ್ಲ ಅಲ್ಲ ಅಲ್ಲ, ಹೋರ್ಮುಜಾ ಹೋರ್ಮುಜಾ. ಓ ಹೋರ್ಮುಜಾ, ಅದೇ ಟಿವಿ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ಲ, ಅದೇ ತಾನೇ? ಯಾ 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 ಯಾ. ಅದು ನನ್ನ ಫ್ರೆಂಡು ಅಲ್ಲೇ ಇರೋದು. ಅವನು ಫೋನ್ ಮಾಡ್ತಾ ಇದ್ದಾನೆ, ಏನೋ ಡಿಸ್ಕಸ್ ಮಾಡ್ಬೇಕಂತೆ. ಅಷ್ಟು ದೂರದಿಂದ ಕಾಲ್ ಮಾಡಿದಾರಾ? ಹೌದು, ನಮ್ಮದು ಶಿಪ್ ಎಲ್ಲ ಇದೆ ಅಲ್ವಾ. ಆಮೇಲೆ ನಿಮ್ಮ ಇಂಡಿಯಾಗೆ ಗ್ಯಾಸ್ ಎಲ್ಲ ಬರಬೇಕಲ್ಲ, ಎಲ್ಲ ಅಲ್ಲಿ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗಿತ್ತು. ನಂಗೂ ಒಂದ್ಸಲ ಕರ್ಕೊಂಡು ಹೋಗ್ತೀರಾ?
ನಂದೇ ಸ್ವಂತ ಶಿಪ್ ಇದೆ, ಯುದ್ಧ ನಿಂತೋಗ್ಲಿ, ನಾವಿಬ್ರು ಹೊಟ್ಬೇಡ. ಅಬ್ಬಬ್ಬ, ನಾವಿಬ್ರು ಹೊಟ್ಬಿಡೋಣ ಅಲ್ದೆ. ಒಂದು ನಿಮಿಷ, ಏನೇನಿದ್ದು? ಅಣ್ಣ ನೀನಿನ್ನೂ ಬದುಕೇ ಇದೆಯಾ? ಯಾಕೆ ಸಾಯ್ಬೇಕಾಗಿತ್ತಾ? ಅಯ್ಯೋ ಹಂಗಲ್ಲ ಅಣ್ಣ, ನ್ಯೂಸಲ್ಲಿ ಕಳಸದಿಂದ ಕಾಶಿಗೆ ಹೊರಟಿರೋ ಬಸ್ಸು ಪ್ರಪಾತಕ್ಕೆ ಬಿದ್ದು ಎಷ್ಟೊಂದು ಜನ ಗೊಟ್ಟಕ್ಕಂದು ಹೋಗಿದ್ದಾರೆ ಅಂತ. ಅದ್ರಲ್ಲಿ ನೀವು ಹೊತ್ತಿಗೆ ಹೋಗಿದ್ರಲ್ವಾ, ಅದಕ್ಕೆ ಹಂಗೆ ಹೇಳ್ದೆ. ಅದು ನಮ್ಮ ಹಿಂದ್ಗಡೆ ಬಸ್ಸು ಕಡೆ, ನಾವು ಮುಂದ್ಗಡೆ ಬಸ್ಸಲ್ಲಿ ಇದ್ದೀವಿ. ನಾನು ಒಂದ್ಸಲ ಇಬ್ರು ಆರಾಮಾಗಿದ್ದೀವಿ ಕಡೆ. ಹಬ್ಬ ದೇವ್ರೆ, ನನ್ಗೆ ಈಗ ಸಮಾಧಾನ ಆಯ್ತು. ಯಾವಾಗ ಬರ್ತೀರಾ? ಅಯ್ಯೋ ಈಗ ತಾನೇ ದೇವಸ್ಥಾನಕ್ಕೆ ಬಂದಿದ್ದೀವಿ, ಆಗ್ಲೇ ಯಾವಾಗ ಬರ್ತೀಯ ಅಂತ ಕೇಳ್ತಾ ಇದೆಯಲ್ಲೇ. ಹಾರ್ಮೋಜಾ ಫ್ರೆಂಡ್ ಜೊತೆನೂ ಕನ್ನಡದಲ್ಲೇ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಸರಿಯಾಗಿ ಕೇಳಿಸ್ತಿಲ್ಲ, ಆದ್ರೂ ಅದು ಕನ್ನಡನೇ. ಯಾ ಅದು ಕನ್ನಡನೇ. ವಿ ಲವ್ಸ್ ಕನ್ನಡ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಇಡೇ ಫೋನು, ಬರ್ತೀವಿ. ಎಲ್ಲದಕ್ಕೂ ಅವಸರ. ಅಯ್ಯಯ್ಯೋ, ನಾನು ಇಲ್ಲಿಗೆ ಬಂದಿರೋ ವಿಷಯ ಅಣ್ಣನ್ಗೆ ಹೇಳ್ಬೇಕಿತ್ತು. ಮತ್ತೆ ಇವಾಗ ಫೋನ್ ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈತಾನೆ. ಮತ್ತೆ ಹೇಳ್ಕೊಂಡ್ರಾಯ್ತು. ಹೊರ್ಮುಜಾ ಹೊರ್ಮುಜಾ ಹೊರ್ಮುಜಾ. ಬೀಗ್ರೆ, ನೀವು ಫಾರಿನ್ ಅವ್ರ ಜೊತೆನು ಕನ್ನಡದಲ್ಲಿ ಮಾತಾಡಿದ್ ಕೇಳಿ ನನಗ್ ತುಂಬಾ ಖುಷಿ ಆಯ್ತು. ಅಯ್ಯೋ, ನಾನು ಮಾತಾಡಿದ್ದೆಲ್ಲ ನೀವು ಕೇಳಿಸ್ಕೊಂಡ್ಬಿಟ್ರಾ? ಎಸ್, ನಾನು ನೀ ಹೋಮ್ರಾ ಜೊತೆ ಮಾತಾಡಿದೆಲ್ಲ ಕೇಳಿಸ್ಕೊಂಡೆ. ಅಯ್ಯಯ್ಯೋ, ನಾನು ಫಾರಿನ್ನಲ್ಲಿ ಇದ್ರು ಇಂಗ್ಲಿಷ್ಗಿಂತ ಜಾಸ್ತಿ ಕನ್ನಡನೇ ಮಾತಾಡೋದು. ನನ್ಗೆ ಯಾಕಂದ್ರೆ ಕನ್ನಡ ಅಂದ್ರೆ ತುಂಬಾ ಪ್ರೀತಿ. ಅಯ್ಯೋ, ನೀವು ಸೂಪರ್ ಬಿಡಿಪ್ಪ. ಹೋಗೋಣವಾ? ಅಣ್ಣ, ಆಟೋದಲ್ಲಿ ಹೋಗೋಣ ಅಂದ್ರೆ ಬೇಡ ಅಂದ್ರಿ. ಬೇಡ ಬಿಡಿ. ಬಾ ಬಾ ಬ್ಲ್ಯಾಕ್ ಶಿಪ್, ಹ್ಯಾವ್ ಯು ಎನಿ ಉಲ್? April 24, 2025. ವರ್ಷದ ಮುಂಚೆ ಸಿಮ್ ತಗೊಂಡಿದ್ದಾರೆ. ಸಿಮ್ನಲ್ಲಿ ಸಿಮ್ ಕಾರ್ಡ್ ಎಲ್ಲೂ ಇಲ್ವಲ್ಲ. ಏನೋ ನಡೆಸ್ತಿದ್ದಾರೆ ಇವರು.